ಎಲ್ಲರಿಗೂ ನಮಸ್ಕಾರ. ಸ್ಪಂದನ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ದಿನದ ಒಂದು ಪ್ರಮುಖವಾದ ಅಪ್ಡೇಟ್ ಅಂತ ಹೇಳಿದರೆ, ಸರ್ಕಾರಿ ಶಾಲೆಗಳಲ್ಲಿ 6ರಿಂದ 8ನೇ ತರಗತಿ ಅಂದರೆ ಖಾಲಿ ಇರುವ ಪದವೀಧರ ಪ್ರಾಥಮಿಕ ಶಿಕ್ಷಕ ವೃಂದದ 15,000 ಶಿಕ್ಷಕರ ಹುದ್ದೆಗಳ ನೇಮಕಾತಿಗೆ 2022ರ ಮಾರ್ಚ್ನಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಅಧಿಸೂಚನೆ ಅಂದರೆ ನೋಟಿಫಿಕೇಷನನ್ನು ಹೊರಡಿಸಿತ್ತು. ಆದರೆ 2022ರ GPSTR ವಿವಾಹಿತ ಮಹಿಳಾ ಅಭ್ಯರ್ಥಿಗಳ ತಂದೆಯ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಸಲ್ಲಿಸಿದ ಕಾರಣಕ್ಕೆ ನೇಮಕಾತಿ ಅವಕಾಶದಿಂದ ವಂಚಿತರಾಗಿದ್ದ ವಿವಾಹಿತ ಮಹಿಳಾ ಅಭ್ಯರ್ಥಿಗಳಿಗೆ ಕೊನೆಗೂ ಪ್ರಾಥಮಿಕ ಶಾಲಾ ಶಿಕ್ಷಕಿಯರ ಹುದ್ದೆ ಪಡೆಯುವಂಥ ಒಂದು ಯೋಗ ಈಗ ಕೂಡಿ ಬಂದಿದೆ. ಸೊ ಇದು 4 ವರ್ಷಗಳ ಕಾನೂನು ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಆಡಳಿತಾತ್ಮಕ ನ್ಯಾಯಮಂಡಳಿ ಅಂದರೆ KSAT ಕಲಬುರಗಿ ಕೋರ್ಟ್ ಏನನ್ನ ತೀರ್ಪನ್ನು ನೀಡಿದೆ, ವಿವಾಹಿತ ಮಹಿಳಾ ಅಭ್ಯರ್ಥಿಗಳಿಗೆ ಏನೆಲ್ಲ ಅಂಶಗಳನ್ನು ಹೇಳಿದೆ ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಕೆ ಫ್ರೆಂಡ್ಸ್, ಇದು ಈ ದಿನ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿರುವಂಥ ಒಂದು ಪ್ರಮುಖ ಅಪ್ಡೇಟ್ ಆಗಿದೆ. ಅಂದರೆ ಕಾನೂನು ಸಮರಕ್ಕೆ KSAT ಇತಿಶ್ರೀ ಅಂದರೆ ಕರ್ನಾಟಕ ರಾಜ್ಯ ಆಡಳಿತಾತ್ಮಕ ನ್ಯಾಯಮಂಡಳಿ ಕಲಬುರಗಿ ಹೈಕೋರ್ಟ್ ನೀಡಿರುವಂಥ ಒಂದು ತೀರ್ಪು ಕೊನೆಗೂ ಒಲಿದ ಶಿಕ್ಷಕಿ ಹುದ್ದೆ. 2022ರ GPSTR ಪರೀಕ್ಷೆಯು 15,000 ಹುದ್ದೆಗಳಿಗೆ ಖಾಲಿ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿತ್ತು. ಸೊ ಇದರಲ್ಲಿ 13,351 ಅಂತಿಮ ಆಯ್ಕೆ ಪಟ್ಟಿಯಲ್ಲಿನ ಅಭ್ಯರ್ಥಿಗಳಾಗಿರುತ್ತಾರೆ. ನೆಕ್ಸ್ಟು 11,494 ಮೊದಲ ಹಂತದಲ್ಲಿ ಅಂದರೆ 1:1ನಲ್ಲಿ ಆಯ್ಕೆಯಾದಂಥ ನೇಮಕಾತಿಗೆ ಅರ್ಹರಾಗಿರುವಂಥ ಅಭ್ಯರ್ಥಿಗಳಾಗಿರ್ತಾರೆ. ಸೊ ನೆಕ್ಸ್ಟು 1,857 ನೇಮಕಾತಿ ಆದೇಶ ಸಿಗದೇ ಇರುವಂತಹ ಅಭ್ಯರ್ಥಿಗಳಾಗಿರ್ತಾರೆ. ಸೊ ಇಲ್ಲಿ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ಇವರೆಲ್ಲರೂ ಕೂಡ ಹಿಂದುಳಿದ ವರ್ಗಕ್ಕೆ ಸೇರಿದವರಾಗಿರ್ತಾರೆ. ಇಲ್ಲಿರುವಂಥ ಒಂದು ಪ್ರಮುಖ ಅಂಶ ಅಂತ ಹೇಳಿದರೆ, ಸುಪ್ರೀಂ ಕೋರ್ಟ್ ಮಧ್ಯಂತರ ತೀರ್ಪಿನಂತೆ 11,494 ಅಭ್ಯರ್ಥಿಗಳಿಗೆ ಶಾಲಾ ಶಿಕ್ಷಣ ಇಲಾಖೆಗೆ ಸ್ಥಳ ನಿಯುಕ್ತಿ ಆದೇಶವನ್ನು ನೀಡಿತ್ತು. ಸೊ ಅವರಿಗೆ ಸ್ಥಳವ ನಿಯುಕ್ತಿ ಮಾಡಿ ಅಂತ ಆದೇಶವನ್ನು ಸುಪ್ರೀಂ ಕೋರ್ಟ್ ನೀಡಿತ್ತು. ಸೊ ಆದರೆ ಮೆರಿಟ್ ಇದ್ದರೂ ತಂದೆಯ ಆದಾಯ ಪ್ರಮಾಣ ಪತ್ರ ಸಲ್ಲಿಸಿದ್ದಾರೆ ಎಂಬ ಕಾರಣಕ್ಕೆ ವಿವಾಹಿತ ಮಹಿಳೆಯರು ಅವಕಾಶ ವಂಚಿತರಾಗಿದ್ದರು. ಸೊ ಮೆರಿಟ್ ಆಧಾರದ ಮೇಲೆ ಅವರಿಗೆ ಸ್ಥಳ ನಿಯುಕ್ತಿ ನೀಡಿ ಅಂತ ಹೇಳಿದರೂ ಕೂಡ ಅವರನ್ನು ತಂದೆಯ ಆದಾಯ ಪ್ರಮಾಣ ಪತ್ರ ಸಲ್ಲಿಸಿದ್ದಾರೆ ಅನ್ನೋ ಒಂದು ಉದ್ದೇಶದಿಂದ ವಿವಾಹಿತ ಮಹಿಳಾ ಅಭ್ಯರ್ಥಿಗಳನ್ನು ಅವಕಾಶ ವಂಚಿತರಾಗಿದ್ದರು. ಸೊ ಈ ಎಲ್ಲರೂ ಹಿಂದುಳಿದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಾಗಿದ್ದರು. ನೆಕ್ಸ್ಟು, ಮಹಿಳೆ ಇತರ ಯಾವುದೇ ಜಾತಿಯ ಪುರುಷನನ್ನು ಮದುವೆಯಾದರೂ ತಂದೆಯ ಅಂದರೆ ಜಾತಿ ತಂದೆಯದ್ದೇ ಆಗಿರುತ್ತೆ. ಓಕೆ, ಒಬ್ಬ ಮಹಿಳೆ ಯಾವುದೇ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಆದರೂ ಕೂಡ ಜಾತಿ ತಂದೆಯದ್ದೇ ಆಗಿರುತ್ತೆ. ಸೊ ಹಾಗಾಗಿ ತಂದೆಯ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಪರಿಗಣಿಸಬೇಕಾಗುತ್ತದೆ ಎಂದು ಉದ್ಯೋಗ ಚುನಾವಣೆ ಉಮೇದುವಾರಿಕೆಯ ಹಲವು ಪ್ರಕರಣಗಳಲ್ಲಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳು ತೀರ್ಪನ್ನು ನೀಡಿವೆ. ಸೊ ಹಿಂದೆ ನಡೆದ ಶಿಕ್ಷಕರ ನೇಮಕಾತಿಯಲ್ಲೂ ಈ ಸಮಸ್ಯೆ ಇರಲಿಲ್ಲ. ಅಂದರೆ ಈ ಕಳೆದ 2019, 2017ರಲ್ಲಿ ನಡೆದಂಥ ಶಿಕ್ಷಕರ ಹುದ್ದೆಯಲ್ಲಿ ಈ ಒಂದು ನೇಮಕಾತಿಯಲ್ಲಿ ಯಾವುದೇ ಸಮಸ್ಯೆ ಇರಲಿಲ್ಲ ಎನ್ನುವುದನ್ನು ಹಿಂದುಳಿದ ವರ್ಗಗಳಿಗೆ ಸೇರಿದ ಮಹಿಳಾ ಅಭ್ಯರ್ಥಿಗಳು ಕೂಡ ಪ್ರತಿಪಾದಿಸಿದ್ದರು. ಅಂದರೆ ಕಳೆದ ಒಂದು GPSTR ಪರೀಕ್ಷೆಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಸೊ ಈಗ ಯಾಕೆ ಈ ಒಂದು ಸಮಸ್ಯೆ ಅಂತ ಹೇಳಿ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ಕೋರ್ಟಿಗೆ ಅರ್ಜಿಯನ್ನು ಸಲ್ಲಿಸಿದರು. ಸೊ ಫ್ರೆಂಡ್ಸ್, ಇಷ್ಟೆಲ್ಲ ಬೆಳವಣಿಗೆಗಳು ಆದ ನಂತರ KSAT ಅಂದರೆ ಕರ್ನಾಟಕ ರಾಜ್ಯ ಆಡಳಿತಾತ್ಮಕ ನ್ಯಾಯಮಂಡಳಿ ಕಲಬುರಗಿ ಹೈಕೋರ್ಟ್ ನೀಡಿರುವಂಥ ಒಂದು ಪ್ರಮುಖ ಅಂಶಗಳೇನು ಅನ್ನೋದ್ರ ಬಗ್ಗೆ ಇಲ್ಲಿದೆ. ತಂದೆಯ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಸಲ್ಲಿಸಿದ ಕಾರಣಕ್ಕೆ ನೇಮಕಾತಿ ಅವಕಾಶದಿಂದ ವಂಚಿತರಾಗಿದ್ದ ವಿವಾಹಿತ ಮಹಿಳಾ ಅಭ್ಯರ್ಥಿಗಳಿಗೆ ಕೊನೆಗೂ ಪ್ರಾಥಮಿಕ ಶಾಲಾ ಶಿಕ್ಷಕಿಯರ ಹುದ್ದೆ ಪಡೆಯುವ ಯೋಗ ಕೂಡಿ ಬಂದಿದೆ. ಸೊ ಈಗೇನು ತಂದೆಯ ಜಾತಿ ಮತ್ತು ಆದಾಯ ಪ್ರಮಾಣವನ್ನು ಸಲ್ಲಿಸಿದ್ರಲ್ಲ ಅಂತಹ ವಿವಾಹಿತ ಮಹಿಳಾ ಅಭ್ಯರ್ಥಿಗಳಿಗೆ ಕೊನೆಗೂ ಪ್ರೈಮರಿ ಟೀಚರ್ಸ್ ಅಂದರೆ GPSTR ಶಿಕ್ಷಕಿ ಆಗುವಂಥ ಒಂದು ಯೋಗ ಕೂಡಿ ಬಂದಿದೆ. ಸೊ ಇದರಲ್ಲಿ 4 ವರ್ಷಗಳ ಕಾನೂನು ಹೋರಾಟಕ್ಕೆ ಜಯ ಸಿಕ್ಕಿದ್ದು ಬೀದರ್ನ ಜಮೀನಾ ಫಾತಿಮಾ ಸೇರಿದಂತೆ ಹಲವರು ಸಲ್ಲಿಸಿದ್ದ ಅರ್ಜಿಗಳನ್ನು ಕರ್ನಾಟಕ ರಾಜ್ಯ ಆಡಳಿತಾತ್ಮಕ ನ್ಯಾಯಮಂಡಳಿ ಅಂದರೆ KSAT ಕಲಬುರಗಿ ಈ ಒಂದು
ವಾದವನ್ನು ಪುರಸ್ಕರಿಸಿದೆ ಅಂತಲೇ ಹೇಳ್ಬೋದು. ಸೊ ಅರ್ಹತೆಯ ಆಧಾರದಲ್ಲಿ ನೋಡಿ, ಅರ್ಹತೆಯ ಆಧಾರದಲ್ಲಿ ಪರಿಷ್ಕೃತ ಅಂತಿಮ ಆಯ್ಕೆ ಪ್ರಕಟಿಸಿ ನೇಮಕಾತಿ ಆದೇಶ ನೀಡುವಂತೆ ಶಾಲಾ ಶಿಕ್ಷಣ ಇಲಾಖೆ ಸೂಚಿಸಿದೆ. ಸೊ ಈಗ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ಏನೆಲ್ಲ 1,000ಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಇದ್ದಾರಲ್ವ, ಸೊ ಅವರನ್ನು ಅರ್ಹತೆಯ ಆಧಾರದಲ್ಲಿ ಪರಿಷ್ಕೃತ ಅಂತಿಮ ಆಯ್ಕೆ ಪಟ್ಟಿಯನ್ನು ಮತ್ತೊಮ್ಮೆ ಪ್ರಕಟಿಸಿ ನೇಮಕಾತಿ ಆದೇಶ ಅವರಿಗೆ ಆರ್ಡರ್ ಕಾಪಿ ಕೊಡುವಂತೆ ಶಾಲಾ ಶಿಕ್ಷಣ ಇಲಾಖೆಗೆ ಒಂದು KSAT ಕಲಬುರಗಿ ಕೋರ್ಟ್ ಅವರಿಗೆ ತೀರ್ಪನ್ನು ನೀಡಿದೆ. ಓಕೆ, ನೆಕ್ಸ್ಟು ಸರ್ಕಾರಿ ಶಾಲೆಗಳಲ್ಲಿ 6ರಿಂದ 8ನೇ ತರಗತಿ ಖಾಲಿ ಇರುವ ಪದವೀಧರ ಪ್ರಾಥಮಿಕ ಶಿಕ್ಷಕ ವೃಂದದ 15,000 ಶಿಕ್ಷಕರ ಹುದ್ದೆಗಳ ನೇಮಕಾತಿಗೆ 2022ರ ಮಾರ್ಚ್ನಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಅಧಿಸೂಚನೆಯನ್ನು ಹೊರಡಿಸಿತ್ತು. ಸೊ 2022ರಲ್ಲಿ 15,000 GPSTR ಮಾರ್ಚ್ನಲ್ಲಿ ಕಾಲ್ ಫಾರಮನ್ನು ನೋಟಿಫಿಕೇಷನ್ನ ಹೊರಡಿಸಿತ್ತು. ಸೊ ಇಲ್ಲಿ ಮೀಸಲಾತಿ ಅನ್ವಯ ಹುದ್ದೆಗಳಿಗೆ ಆಯ್ಕೆ ಬಯಸುವವರು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಸಲ್ಲಿಸುವುದು ನಿಯಮ. ಸೊ ನಾವು ಮೀಸಲಾತಿ ಬೇಕು ಅಂತ ಹೇಳಿದರೆ ನಾವು ಇದು ಜಾತಿ ಮತ್ತು ಅಂದರೆ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ನಾವು ಸಲ್ಲಿಸಲೇಬೇಕಾಗುತ್ತೆ. ಸೊ ಇಲ್ಲಿ ಅವಿವಾಹಿತರು ತಂದೆಯ ಆದಾಯ, ಅಂದರೆ ಅವಿವಾಹಿತರು ಅಂತಂದರೆ ಮದುವೆಯಾಗದೇ ಇರುವವರು ತಂದೆಯ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟನ್ನು, ಮತ್ತು ವಿವಾಹಿತರು ಅಂದರೆ ಮದುವೆಯಾದವರು ಗಂಡನ ಆದಾಯ ಪ್ರಮಾಣ ಸಲ್ಲಿಸಬೇಕಿತ್ತು. ಓಕೆ, ಮದುವೆಯಾದವರು ಗಂಡನ ಆದಾಯ ಪ್ರಮಾಣವನ್ನು ಸಲ್ಲಿಸಬೇಕಿತ್ತು. ಸೊ ಆದರೆ ಮದುವೆಯಾಗಿದ್ದರೂ ತಂದೆಯ ಆದಾಯ ಪ್ರಮಾಣ ಪತ್ರ ಸಲ್ಲಿಸಿದ್ದಾರೆ, ಅಂದರೆ ಮದುವೆಯಾಗಿದ್ದರೂ ಕೂಡ ತಂದೆಯ ಒಂದು ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಿದ್ದಾರೆ ಎಂಬ ಕಾರಣ ನೀಡಿ 1,000ಕ್ಕೂ ಹೆಚ್ಚು ಮಹಿಳಾ ಅಭ್ಯರ್ಥಿಗಳ ಅರ್ಜಿಗಳನ್ನು ತಿರಸ್ಕರಿಸಿ ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಲಾಗಿತ್ತು. ಇದು 2022ರ GPSTRನಲ್ಲಿ. ನೆಕ್ಸ್ಟು ನೇಮಕಾತಿಗೆ ಹೊರಡಿಸಿದ್ದ ಅಧಿಸೂಚನೆಯಲ್ಲಿ ಮದುವೆಯಾದ ಮಹಿಳೆಯರು ಗಂಡನ ಆದಾಯ ಪ್ರಮಾಣ ಪತ್ರವನ್ನೇ ಸಲ್ಲಿಸಬೇಕು ಎನ್ನುವ ಕುರಿತು ಯಾವುದೇ ಒಂದು ಸ್ಪಷ್ಟ ನಿರ್ದೇಶನ ಇರಲಿಲ್ಲ. ಈ ಅಂಶವನ್ನು ಮುಂದಿಟ್ಟು ವಿವಾಹಿತರು ಹೈಕೋರ್ಟ್ ಮೊರೆ ಹೋಗಿದ್ದರು. ಅಂದರೆ ನೋಟಿಫಿಕೇಷನಲ್ಲಿ ಗಂಡನ ಆದಾಯ ಪ್ರಮಾಣ ಪತ್ರವನ್ನೇ ಸಲ್ಲಿಸಬೇಕು ಅಂತ ಒಂದು ಯಾವುದೇ ಸ್ಪಷ್ಟ ನಿರ್ದೇಶನವನ್ನು ನೋಟಿಫಿಕೇಷನಲ್ಲಿ ಹೊರಡಿಸಿಲ್ಲ. ಸೊ ಹಾಗಾಗಿ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ಹೈಕೋರ್ಟ್ ಮೊರೆಯನ್ನು ಹೋಗಿದ್ದರು. ನೆಕ್ಸ್ಟು ವಿಚಾರಣೆ ನಡೆಸಿದ ಹೈಕೋರ್ಟ್ ಏಕಸದಸ್ಯ ಪೀಠ ತಂದೆಯ ಆದಾಯ ಪ್ರಮಾಣ ಪತ್ರ ಸಲ್ಲಿಸಿರುವ ವಿವಾಹಿತ ಮಹಿಳೆಯರನ್ನು ಮೆರಿಟ್ ಆಧಾರದಲ್ಲಿ ನೋಡಿ, ಮೆರಿಟ್ ಆಧಾರದಲ್ಲಿ ಗಣನೆಗೆ ತೆಗೆದುಕೊಂಡು ಆಯ್ಕೆ ಪಟ್ಟಿ ಪ್ರಕಟಿಸಲು ಸೂಚಿಸಿತ್ತು. ನೆಕ್ಸ್ಟ್ ವಿವಾಹಿತರು ಹೈಕೋರ್ಟ್ ಮೊರೆ ಹೋದಾಗ ಹೈಕೋರ್ಟ್ ತೀರ್ಪು ಏನು ಹೇಳುತ್ತೆ ಅಂತಂದರೆ, ಏಕಸದಸ್ಯ ಪೀಠ ತಂದೆಯ ಆದಾಯ ಪ್ರಮಾಣ ಪತ್ರ ಸಲ್ಲಿಸಿರುವಂಥ ವಿವಾಹಿತ ಮಹಿಳೆಯರನ್ನು ಮೆರಿಟ್ ಆಧಾರದಲ್ಲಿ ಅವರಿಗೆ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿ ಅಂತ ಹೇಳಿತ್ತು. ನೆಕ್ಸ್ಟು ಕೋರ್ಟ್ ಸೂಚನೆಯಂತೆ 2023ರ ಜನವರಿಯಲ್ಲಿ ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿತ್ತು. ಓಕೆ, ಆದರೆ ವಿಭಾಗೀಯ ಪೀಠದ ತೀರ್ಪಿನ ಬಳಿಕ ಮರುಪರಿಶೀಲನೆ ವೇಳೆ ಕೌನ್ಸಿಲಿಂಗ್ ಪಟ್ಟಿಯಿಂದ ಅವರ ಹೆಸರನ್ನು ಕೈಬಿಡಲಾಗಿತ್ತು. ಮತ್ತೆ ಅವರನ್ನು ಕೌನ್ಸಿಲಿಂಗ್ ವೇಳೆಯಲ್ಲಿ ಪಟ್ಟಿಯಿಂದ ವಿವಾಹಿತ ಅಭ್ಯರ್ಥಿಗಳ ಹೆಸರನ್ನು ಏನಾಗಿತ್ತು ಅಂದರೆ ಕೈಬಿಡಲಾಗಿತ್ತು. ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದ ವಿವಾದ, ಮತ್ತೆ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗಿದ್ದರು. ಅಲ್ಲಿ ಹೈಕೋರ್ಟ್ ವಿಭಾಗೀಯ ಪೀಠದ ಆದೇಶ ಪ್ರಶ್ನಿಸಿ ವಿವಾಹಿತ ಮಹಿಳೆಯರು ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿಯನ್ನು ಸಲ್ಲಿಸಿದರು. ಸೊ ನೆಕ್ಸ್ಟು ತಾತ್ಕಾಲಿಕ ಆಯ್ಕೆ ಪಟ್ಟಿ ಮತ್ತು ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ವ್ಯತ್ಯಾಸವಾಗಿದ್ದ ವಿವಾಹಿತ ಮಹಿಳೆಯರನ್ನು ಹೊರತುಪಡಿಸಿ ಉಳಿದವರಿಗೆ ಅಂತಿಮ ತೀರ್ಪಿನ ಷರತ್ತಿಗೆ ಒಳಪಟ್ಟು ನೇಮಕಾತಿ ಆದೇಶ ನೀಡಲು ಕೋರ್ಟ್ ಸಮ್ಮತಿಸಿತ್ತು. ನೋಡಿ, ಇಲ್ಲಿ ತಾತ್ಕಾಲಿಕ ಆಯ್ಕೆ ಪಟ್ಟಿ ಮತ್ತು ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಒಂದು ಡಿಫ್ರೆನ್ಸ್ ಕಂಡು ಬಂದಿರೋದ್ರಿಂದ ವಿವಾಹಿತ ಮಹಿಳೆಯರನ್ನು ಮತ್ತೆ ಹೊರತುಪಡಿಸಿ ಏನು ಉಳಿದವರಿದಾರಲ್ಲ ಅವರಿಗೆ ಅಂತಿಮ ತೀರ್ಪನ್ನು ಒಂದು ನೇಮಕಾತಿ ಆದೇಶವನ್ನು ನೀಡಲು ಮತ್ತೆ ಕೋರ್ಟ್ ಸಮ್ಮತಿ ನೀಡುತ್ತೆ. ಆದರೆ ನಂತರ ಪ್ರಕರಣವನ್ನು ಇತ್ಯರ್ಥಪಡಿಸಲು KSAT ಅಂದರೆ ಕರ್ನಾಟಕ ರಾಜ್ಯ ಆಡಳಿತಾತ್ಮಕ ನ್ಯಾಯಮಂಡಳಿ ಕಲಬುರಗಿ ಕೋರ್ಟ್ಗೆ ಇದನ್ನು ಸೂಚಿಸಲಾಗುತ್ತೆ. ಸೊ KSAT ವಿವಾಹಿತ ಮಹಿಳೆಯರ ಪರ ಆದೇಶವನ್ನು ಈಗ ನೀಡಿದೆ. ಸೊ ಕೊನೆಯಲ್ಲಿ KSAT ಅಂದರೆ ಕರ್ನಾಟಕ ರಾಜ್ಯ ಆಡಳಿತಾತ್ಮಕ ನ್ಯಾಯಮಂಡಳಿಯು ಕೊನೆಯಲ್ಲಿ ವಿವಾಹಿತ ಮಹಿಳಾ ಅಭ್ಯರ್ಥಿಗಳಿಗೆ ಒಂದು ಪರ ಪುರಸ್ಕರಿಸಿದೆ ಅಂತಲೇ ಹೇಳ್ಬೋದು. ಕೊನೆಯಲ್ಲಿ ಅರ್ಹತೆಯ ಆಧಾರದಲ್ಲಿ ಪರಿಷ್ಕೃತ ಒಂದು ಅಂತಿಮ ಆಯ್ಕೆ ಪಟ್ಟಿಯನ್ನು ಈಗ ಪ್ರಕಟಿಸಿ ನೇಮಕಾತಿ ಆದೇಶ ಅಂದರೆ ಅವರಿಗೆ ಆರ್ಡರ್ ಕಾಪಿ ನೀಡುವಂತೆ ಶಾಲಾ ಶಿಕ್ಷಣ ಇಲಾಖೆಗೆ ಸೂಚಿಸಿದೆ. ಸೊ ಈ ಒಂದು ಕಾನೂನು ಹೋರಾಟ 4 ವರ್ಷಗಳ ಒಂದು ಕಾನೂನು ಹೋರಾಟವು ವಿವಾಹಿತ ಮಹಿಳಾ ಅಭ್ಯರ್ಥಿಗಳ ಒಂದು ಬದುಕಿಗೆ ಒಂದು ಆಶಾಕಿರಣ ಅಂತಲೇ ಹೇಳ್ಬೋದು. ಸೊ ಎಲ್ಲ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ಈಗ ಪ್ರಾಥಮಿಕ ಶಾಲಾ ಶಿಕ್ಷಕಿಯರ ಹುದ್ದೆಗೆ ಪಡೆಯಲು ಅರ್ಹರಾಗಿದ್ದಾರೆ. ಆದರೂ ಕೂಡ ಫ್ರೆಂಡ್ಸ್, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಈಗಲೂ ಕೂಡ ಕನ್ಫ್ಯೂಷನ್ ಇದೆ. ಆದರೆ
ಇಂಟ್ರಿಕ್ಯಾಸ್ಟ್ ಮ್ಯಾರೇಜ್ ಆದಂತಹ ವಿವಾಹಿತ ಮಹಿಳೆಯರು ತಂದೆಯ ಜಾತಿ ಪ್ರಮಾಣ ಪತ್ರವನ್ನು ಮತ್ತು ಗಂಡನ ಆದಾಯ ಪ್ರಮಾಣ ಪತ್ರವನ್ನು ನಾವು ಸಪ್ರೇಟಾಗಿ ಮಾಡಿಸ್ಕೊಂಡಿರಬೇಕಾಗುತ್ತೆ. ಸೊ ಇದು ಹೆಚ್ಚು ಸೂಕ್ತ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಏಕೆ ಅಂತಂದರೆ ಮುಂಬರುವಂತಹ PSTR ಅಥವಾ GPSTR ಯಾವುದೋ ಒಂದು ಹುದ್ದೆಗಳಿಗೆ ನಾವು ಅಪ್ಲಿಕೇಶನ್ ಹಾಕುವಾಗ ಮುಂಚೆನೇ ಏನು ಮಾಡಬೇಕು ಅಂತ ಹೇಳಿದರೆ ನಮ್ಮ ಒಂದು ದಾಖಲೆಗಳನ್ನು ಈ ಕೂಡಲೇ ನಾವು ಸಿದ್ಧಪಡಿಸಿಕೊಳ್ಬೇಕಾಗುತ್ತೆ. ಹಾಗಾಗಿ ಒಂದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು ಬಹಳ ಮುಖ್ಯವಾಗಿರೋದ್ರಿಂದ ವಿವಾಹವಾಗಿರುವಂತಹ ಮಹಿಳೆಯರು ಅಥವಾ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಆಗಿರುವಂತಹ ಮಹಿಳೆಯರು ತಂದೆಯ ಜಾತಿ ಪ್ರಮಾಣ ಪತ್ರ ಹಾಗೂ ಗಂಡನ ಆದಾಯ ಪ್ರಮಾಣ ಪತ್ರವನ್ನು ನಾವು ಮಾಡಿಸ್ಕೊಂಡಿರಲೇಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಈ ಒಂದು ಮಾಹಿತಿಯನ್ನು ನಿಮಗೆಲ್ಲ ತಿಳಿಸಬೇಕಾಗಿತ್ತು. ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಸ್ಪಂದನ ಎಜುಕೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.